ವೀಕ್ಷಕರೇ, ಸವ್ಯಸಾಚಿ ಕಿಚನ್ಗೆ ಸ್ವಾಗತ. ನಾನಿಲ್ಲಿ ತೆಂಗಿನಕಾಯಿ ಕಾಯಿ ಹೋಳಿಗೆ ಮಾಡೋಣ ಅಂದ್ಕೊಂಡು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಇದು ಇಷ್ಟಿದೆ. ನಾನು ಇದಕ್ಕೆ ಅಳತೆ ಮಾಡಿ ನಾನು ಬೌಲಿಗೆ ಸೇರಿಸ್ಕೊತೀನಿ. ಅದಕ್ಕೆ ತಕ್ಕನಾಗೆ ನಾವು ಬೆಲ್ಲ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನು ತೆಂಗಿನಕಾಯಿ ತುರಿ ತೊಗೊತಾ ಇದ್ದೀನಿ. ಅರ್ಧ ಕೆ ಜಿ ಇಲ್ಲ, ನಮ್ಮ 1/4 ಕೆ ಜಿ ಅಂತ ಅಂದ್ಕೊಳ್ಳಿ. ನೋಡಿ, ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ನಾವು ಮಿಕ್ಸಿಗೆ ಹಾಕಿ ಮತ್ತೆ ಪುಡಿ ಮಾಡ್ಕೊಬೇಕಾಗತ್ತೆ. ಸಣ್ಣಗೆ ನೈಸರ್ ಪುಡಿ ಮಾಡ್ಕೊಬೇಕಾಗುತ್ತೆ, ಡ್ರೈ ಅದು ಮತ್ತು ನೀರು ಹಾಕಿ ಮಾಡಬೇಕಾಗತ್ತೆ. ನಾನು ಇಲ್ಲಿ 3 ಗ್ಲಾಸ್ ಸೇರಿಸ್ತಾ ಇದ್ದೀನಿ. ನೋಡಿ, ಇದು 4 ಗ್ಲಾಸ್ ಆಯಿತು. 4 ಗ್ಲಾಸ್ ಸೇರಿಸ್ತಾ ಇದ್ದೀನಿ. ಐದು ಗ್ಲಾಸ್ ಇದೆ. ಇದಕ್ಕೆ 5 ಗ್ಲಾಸಿಗೆ ನಾನು ಒಂದು 3/4 ಕೆ ಜಿಯಷ್ಟು ಬೆಲ್ಲ ಹಾಕ್ತೀನಿ. ಬೆಲ್ಲನೂ ಕರಗಾಕಿಡೋಣಂತೆ. ನೋಡಿ, ನಾನು ಬೆಲ್ಲನ 1 ಕೆ ಜಿ ತೊಗೊಂಡಿದ್ದೀನಿ. ನಾನೀಗ ಒಂದು 3/4 ಕೆ ಜಿಯಷ್ಟು ಬೆಲ್ಲ ಹಾಕ್ತಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕರಗಾಕಿಡೋಣ. ಇದೊಂದು 3/4 ಕೆ ಜಿ ಬೆಲ್ಲ ಇದೆ. ನೋಡಿ, ನಾನು 1 ಕಪ್ ನೀರು ಹಾಕ್ತೀನಿ. ಸ್ವಲ್ಪ ಕರಗೋಷ್ಟು ನೀರು ಹಾಕೋದು, ಅದೇನು ನಮಗೆ ಪಾಕ ಬರೋ ಅಂಥ ಅವಶ್ಯಕತೆ ಇಲ್ಲ. ನಾನು ಸ್ಟವ್ ಹಚ್ಬಿಟ್ಟು ನಾನು ಬೆಲ್ಲ ಕರಗಾಕಿಡ್ತಿದ್ದೀನಿ. ನೋಡಿ, ಅಷ್ಟೊತ್ತಿಗೆ ಈ ಮಿಕ್ಸಿ ಮಾಡ್ಕೊಳೋಣ. ಮಿಕ್ಸಿ ಮಾಡಿಕೊಂಡು ಈ ಕಾಯಿ ತುರಿನ ಸಣ್ಣಗೆ ನಾನು ಇದು ಮಾಡ್ಕೊಂಡು ಪುಡಿ ಮಾಡ್ಕೊತೀನಿ. ಪುಡಿ ಅಂತ ಹೇಳಿದ್ರೆ ಸಣ್ಣಗೆ ತರಿ ಆಗೋಂಗೆ ಮಾಡ್ಕೊಂಡು, ಇದು ದಪ್ಪ ಇರೋದ್ರಿಂದ ನಾನು ಹೊಸಿಯಾಗಿ ಬರೋದಿಲ್ಲ. ಈ ಥರ ಇದ್ದರೆ ಹಂಗಾಗಿ ಮಿಕ್ಸಿಗೆ ಸ್ವಲ್ಪ ಒಂದು ರೌಂಡ್ ಮಿಕ್ಸಿ ಮಾಡ್ಕೊತೀನಿ. ಆಮೇಲೆ ತೋರಿಸ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈಗ ತರಿ ಆಗಿದೆ ಇದು ತೆಂಗಿನಕಾಯಿ. ಈಗ ನಾನು ಇದಕ್ಕೆ ಒಂಚೂರು ಗಸಗಸೆ ಸೇರಿಸ್ಕೊತೀನಿ. ಇದೊಂಚೂರು ಸೈಡಿಗೆ ಇಟ್ಕೊಳ್ಳೋಣ. ಸೈಡಿಗೆ ಇಟ್ಕೊಂಡಾದ್ಮೇಲೆ ನಾನು ಇಲ್ಲಿ ಗಸಗಸೆ ತೊಗೊಂಡಿದ್ದೀನಿ. ಒಂದು 50 ಗ್ರಾಮ್ ಇದೆ ಅನಿಸುತ್ತೆ, ಒಂದು 25 ಗ್ರಾಮು. ನೋಡಿ, ಇದನ್ನು ಸೇರಿಸ್ತೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೊಂಡು ಇಲ್ಲಿ ಏಲಕ್ಕಿ ತೊಗೊಂಡಿದ್ದೀನಿ. ನಾನು ಒಂದು 10 ಪೀಸ್ ಇದೆ, ನಾನು ಏಲಕ್ಕಿ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಇದಕ್ಕೆ ಸೇರಿಸ್ತೀನಿ. ಇದು ಡ್ರೈ ರೋಸ್ಟ್ ಮಾಡಿ ನಾವು ಅದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ವೀಕ್ಷಕರೇ, ಈಗ ಬೆಲ್ಲ ಕರಗಿದೆ. ನೋಡಿ, ಇದನ್ನು ನಾನೀಗ ಕಾಯಿ ತುರಿದು ಇದು ಮಾಡ್ಕೊಂಡಲ್ಲ, ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಪುಡಿ ಮಾಡಿ ಇದನ್ನು ಮಾಡಿ ತರಿ ಮಾಡಿ ನಾನು ಇದಕ್ಕೆ ಅದಕ್ಕೆ ಸೇರಿಸ್ತೀನಿ. ನೋಡಿ, ಬೆಲ್ಲ ಕರಗಿರೋದನ್ನು ಇದರಲ್ಲಿ ಏನೋ ಕಸ ಇದ್ದರೆ ಏನಾದ್ರು ತಳದಲ್ಲಿದ್ದರೆ ಬಂದುಬಿಡುತ್ತೆ, ಆ ತಳದಲ್ಲಿ ನಿಂತ್ಕೊಳ್ಳುತ್ತೆ. ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಯಾಕೆಂದರೆ ಅದೊಂದು ಸ್ವಲ್ಪ ಉಂಡೆ ಮಾಡೋದಕ್ಕೆ ಬರಬೇಕು ನಮಗೆ. ಹಾಗಾಗಿ ನೋಡಿ, ನಾನು ಇದನ್ನು ಸ್ಟವ್ ಮೇಲೆ ಇಟ್ಟು ಸೇರಿಸ್ಕೊತೀನಿ. ನೋಡಿ, ಇಲ್ಲಿ ಹಾಕಿದ್ದೀನಿ ನಾನು. ಮತ್ತು ಇಲ್ಲಿ ನಾನು ಗಸಗಸೆ ಹುರಿದಿಟ್ಕೊಂಡಿದ್ದೀನಿ. ನೋಡಿ, ಗಸಗಸೆ ಹುರಿದಿಟ್ಟಿದ್ದೀನಿ ಮತ್ತು ಏಲಕ್ಕಿ. ಇದನ್ನು ನಾನು ಮಿಕ್ಸಿ ಮಾಡಿ ನಾನು ಪುಡಿ ಸಣ್ಣಗೆ ನೈಸ್ ಮಾಡ್ಕೊತೀನಿ. ಇವಾಗ ಇದನ್ನು ಇಟ್ಟಿದ್ದೀನಲ್ಲ, ಇದನ್ನು ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಿನ. ನೋಡಿ, ಸ್ವಲ್ಪ ಉಂಡೆ ಮಾಡೋದಕ್ಕೆ ಬಂದರೆ ಸಾಕು, ಅದೇನು ಪಾಕ ಮಾಡಿ ಗಟ್ಟಿಯಾಗುವಂಥ ಅವಶ್ಯಕತೆ ಇಲ್ಲ. ಈ ಟೈಮಲ್ಲಿ ನಾನು ಮಿಕ್ಸಿ ಮಾಡಿ ಇದನ್ನು ಸೇರಿಸ್ಕೊತೀನಿ. ಇದಕ್ಕೊಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕೋಣ. ಏಕೆಂದರೆ ಉಪ್ಪು ಹಾಕಿದ್ರೆ ಅದರ ಟೇಸ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದೇ ಒಂದು ಚಿಟಿಕೆ, ಜಾಸ್ತಿ ಬೇಡ. ನಾನು ಹಾಕ್ತೀನಿ ಈಗ. ನೋಡಿ, ಒಂದೇ ಒಂದು ಚಿಟಿಕೆ ಉಪ್ಪು ಸೇರಿಸ್ತೀನಿ. ರುಚಿಗೆ ಅದು ಬೇಕೇ ಬೇಕಾಗುತ್ತೆ ಉಪ್ಪು. ಹಾಗಾಗಿ ನೋಡಿ, ಇದು ಕುದೀತಾ ಇದೆ. ಈ ಟೈಮಲ್ಲಿ ನಾನು ಗಸಗಸೆ ಸೇರಿಸ್ತೀನಿ. ಪಾಕ ಬಂದರೆ ಉಂಡೆ ಅದಕ್ಕೆ ಬಂದರೆ ಸಾಕ್ಬೇಕು. ನೋಡಿ ವೀಕ್ಷಕರೇ, ಇದು ಒಂದು 3/4 ಭಾಗ ಆಗಿದೆ. ಈಗ ಸ್ವಲ್ಪ ನೀರು ಕುದಿದಂಗಾಗಲಿ. ಈ ಟೈಮಲ್ಲಿ ನಾನು ಗಸಗಸೆ ತೊಗೊಂಡಿದ್ನಲ್ಲ, ಪುಡಿ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ. ಗಸಗಸೆ ಹಾಕಿದ್ರೆ ಅದರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ನೀವು ಕಾಯಿ ಒಳಗೆ. ಮತ್ತು ಇಲ್ಲಿ ನಾನು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಒಂದು 2 ಸ್ಪೂನಷ್ಟು ಸೇರಿಸ್ತೀನಿ ಅಕ್ಕಿ ಹಿಟ್ಟು. ಯಾಕೆ ಅಂದರೆ ಸ್ವಲ್ಪ ಬೈಂಡಿಂಗ್ ಬರಬೇಕು. ಉಂಡೆ ಮಾಡೋಷ್ಟು ಒಂದು ಅದಕ್ಕೆ ಬಂದರೆ ಇದು ಚೆನ್ನಾಗಾಗುತ್ತೆ. ಕೆಲವರು ಅಕ್ಕಿನೂ ರುಬ್ತಾರೆ, ನೆನೆಸ್ಬಿಟ್ಟು
ಇದ್ರ ಜೊತೆ ಕಾಯಿ ಜೊತೆಯಲ್ಲಿ ನಾನು ಹಿಟ್ಟು ತೊಗೊಂಡಿದ್ದೀನಿ. ಅದು ಉಂಡೆ ಮಾಡಿ ಅದಕ್ಕೆ ಬಂದು ಸಾಕು. ತೀರಾ ಏನು ಪಾಕ ಬಂದು ನಮಗೆ ಮಾಡೋ ಅಷ್ಟೇನು ಅವಶ್ಯಕತೆ ಇಲ್ಲ. ಈ ಕಾಯಿನ ನೋಡಿ ಇದಾಗ್ತಾಯಿದೆ. ಒಂದೇ ನಿಮಿಷ ಇನ್ನು ಸ್ವಲ್ಪ ಅಂದರೆ ನೀರೆಲ್ಲ ಹಿಂಗಿದೆ ಅಂತ ಇದು ಸಾಕಾಗುತ್ತೆ. ನೋಡಿ ನಮಗೆ ಸಪೋರ್ಟ್ ಮಾಡಿ. ನಾವು ಶುರು ಮಾಡಿದ್ದೀವಿ ಯೂಟ್ಯೂಬ್ ಚಾನಲ್ಲು. ನೀವೆಲ್ಲ ಸಪೋರ್ಟ್ ಮಾಡಿದಾಗ ನಾವು ಮುಂದೆ ಇನ್ನಷ್ಟು ವೀಡಿಯೋಗಳು ಹಾಕೋಕ್ಕೆ ನಮಗೆ ಸಹಾಯ ಆಗುತ್ತೆ, ಹುಮ್ಮಸ್ಸು ಬರುತ್ತೆ. ನೋಡಿ ಇನ್ನೊಂದೇ ನಿಮಿಷ, ಇನ್ನೊಂದು ಸ್ವಲ್ಪ ಬೇಯಿಕೊಳ್ಳಿ. ಇಷ್ಟಾದರೆ ನನಗೆ ಸಾಕಾಗುತ್ತೆ. ನೋಡಿ ಇಷ್ಟು ಬಂದರೆ ನನಗೆ ಮತ್ತೆ ತಣ್ಣಗಾದರೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ. ಇಷ್ಟಾದರೆ ಸಾಕು. ನಾನೀಗ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ನಾನು ರೆಡಿ ಮಾಡ್ಕೊತೀನಿ. ನೋಡಿ ನಾನಿಲ್ಲಿ ಬಾಣಲಿ ತೊಗೊಂಡಿದ್ದೀನಿ. ನಾನು ಇದರಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ 2 ಕಪ್ಪು. 2 ಲೋಟ ತೊಗೊತೀನಿ ನಾನು. 2 ಲೋಟ ಅಂದರೆ 1 ಕಪ್ಪು 1 ಲೋಟ ಸಾಣಿಸ್ಕೊಂಡು ಜರಡಿ ಇಟ್ಕೊತೀನಿ. ಏನೂ ಇರಲ್ಲ ಪ್ಯಾಕೆಟಲ್ಲಿ, ಬಟ್ ಆದ್ರೂ ನಮ್ಮೊಂದು ಇದರಲ್ಲಿ ನಾನು ಜರಡಿ ಇಟ್ಕೊತೀನಿ. ನೋಡಿ 2 ಕಪ್ ಲೋಟ ಸೇರಿಸ್ತೀನಿ. 1 ಕಪ್ಪು 1 ಲೋಟ 1.5 ಲೋಟ ಚಿರೋಟಿ ರವೆ ಹಾಕ್ತೀನಿ ನಾನು, ಏಕೆಂದರೆ ಸ್ವಲ್ಪ ಗರಿ ಗರಿಯಾಗಿ ಬರಬೇಕು ಹೋಳಿಗೆ. ನೋಡಿ 1 ಕಪ್ ಚಿರೋಟಿ ರವೆ ಹಾಕ್ತೀನಿ, 1 ಲೋಟ. ಚಿರೋಟಿ ರವೆ ಆಪ್ಷನಲ್ಲು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ನೋಡಿ ಏನೂ ಇಲ್ಲ, ಗಲೀಜೇನು ನೀಟಾಗಿದೆ. ನಾನಿವಾಗ ಒಂಚೂರು ಅರಿಶಿನದ ಪುಡಿ ಸೇರಿಸ್ಕೊತೀನಿ. ನೋಡಿ ಅರಿಶಿನ ಪುಡಿ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇದು ಕಲಿಸ್ಕೊಳ್ಳೋಣ. ನೋಡಿ ನೀರು ಹಾಕಿ ನಾನು ಕಲಿಸ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ನಾನು ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ತಿಳ್ಸ್ಕೊತೀನಿ. ವೀಕ್ಷಕರೇ ಈ ಥರ ಬಂದಿದೆ. ಇಷ್ಟಾದಕ್ಕಾದರೆ ನಾವು ಸಾಕು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಾಗಲೇ ಸಾಫ್ಟಾಗಿ ಬರೋದು ಹೋಳಿಗೆ. ನೋಡಿ ಈ ಥರ ಕಲಿಸ್ಕೊಂಡು ಮುಚ್ಚಿಟ್ಬಿಡೋಣ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊಂದು. ಅದು ಹೂರ್ಣನೂ ತಣ್ಣಗಾಗಿರುತ್ತೆ. ನೋಡಿ ಇಷ್ಟು ಬಂದರೆ ಸಾಕಾಗುತ್ತೆ ಹಿಟ್ಟು. ನೋಡಿ ನೋಡಿ ವೀಕ್ಷಕರೇ ಇಷ್ಟು ಬಂದರೆ ಸಾಕಾಗುತ್ತೆ. ನನಗಿನ್ನೊಂದು ಸ್ವಲ್ಪ ಎಣ್ಣೆ ಬೇಕು ಅನಿಸುತ್ತೆ, ನಾನು ಎಣ್ಣೆ ಸೇರಿಸ್ತೀನಿ ಒಂದು ಸ್ವಲ್ಪ. ಈ ಹೋಳಿಗೆಗೆಲ್ಲ ಸ್ವಲ್ಪ ಎಣ್ಣೆ ಮುಂದಿದ್ರೇ ಅದು ರುಚಿ ಜಾಸ್ತಿ ಆಗುತ್ತೆ. ಇನ್ನೊಂದು ಸಾಫ್ಟ್ ಬರೋದು, ಸಾಫ್ಟ್ನೆಟ್ ಬರುತ್ತೆ ಹೋಳಿಗೆಗೆ. ನೋಡಿ ನಾನೀಗ ಅದನ್ನು ಕ್ಲೋಸ್ ಮಾಡಿ ಇಡ್ತಿದ್ದೀನಿ 1 ಗಂಟೆ. ಕ್ಲೋಸ್ ಮಾಡಿ 1 ಗಂಟೆ ಇಟ್ಬಿಡೋಣ. ಅಷ್ಟೊತ್ತಿಗೆ ನಾನು ಉಂಡೆನ ತಣ್ಣಗಾಗುತ್ತೆ ಹೂರ್ಣ, ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ವೀಕ್ಷಕರೇ ಹಿಟ್ಟು ಇವಾಗ ಆಗಿದೆ. ಈಗ ನೋಡಿ ನಾನು 1 ಗಂಟೆ ಬಿಟ್ಟಿದ್ದೇನೆ ನೀರಕ್ಕೆ. ನೋಡಿ ಇವಾಗ ಇಷ್ಟ ಆಗಿದೆ. ನೋಡಿ ಈಗ ಇದು ಒಂಚೂರು ಚೆನ್ನಾಗಿ ನಾದ್ಕೊಳ್ಳೋಣ. ನಾನು ಉಂಡೆನೂ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೂರ್ಣದ್ದು ನೋಡಿ ಈ ಥರ ಆಗಿದೆ. ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂಚೂರು ಹಿಟ್ಟು ನಾದ್ಬಿಟ್ಟು ಇದು ತಟ್ಟೋಣ ಅಂತ ಹೋಳಿಗೆಗೆ ಇಟ್ಕೊ. ಚೆನ್ನಾಗಿ ನಾದಬೇಕು. ಇದು ನಾದಿದಾಗಲೇ ಅದು ಚೆನ್ನಾಗಿ ಬರೋದು. ನೋಡಿ ವೀಕ್ಷಕರೇ ಈ ಥರ ಆಗಿದೆ. ಇವಾಗಿಂದ ನಾದ್ಕೊಳ್ಳೋಣ. ನೋಡಿ ನಾನು ಈ ಥರ ಹಿಟ್ಟು ತೊಗೊಂಡು ನಾನು ಒಂಚೂರು ಹಾಕ್ಕೊಂಡು ಇದು ಮಾಡ್ಕೊತೀನಿ. ನಾನು ನೋಡಿ ಕೈಯಲ್ಲಿ ಮಾಡಿಕೊಂಡು ನೋಡಿ ಉಂಡೆ ಇಡ್ತಾಯಿದ್ದೀನಿ. ಒಂದು ನಿಂಬೆಹಣ್ಣಿಗಿಂತ ಒಂಚೂರು ದೊಡ್ಡದಿರುತ್ತೆ, ಅಷ್ಟಾದರೆ ಸಾಕಾಗುತ್ತೆ. ಕಾಯಿ ಹೋಳಿಗೆಗೆ, ಬೇಳೆ ಹೋಳಿಗೆ ಆದರೆ ಸ್ವಲ್ಪ ದಪ್ಪ ತೊಗೊಳ್ಬೇಕಾಗತ್ತೆ. ಇದು ಕಾಯಿ ಹೋಳಿಗೆ ಆಗಿರೋದ್ರಿಂದ ಚಿಕ್ಕದಾಗೆ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ
ಇಷ್ಟಾದರೆ ಸಾಕು. ಈ ಹೋಳಿಗೆ ತಟ್ಟೋಣ. ನೋಡಿ, ಒಂದು ಬಟರ್ ಶೀಟ್ ತೊಗೊಂಡಿದ್ದೀನಿ, ಹೋಳಿಗೆ ಕವರು. ನೋಡಿ, ಸ್ವಲ್ಪ ಅಭ್ಯಾಸ ಆಗಿಬಿಟ್ರೆ ಅದೇನು ದೊಡ್ಡ ಏನು ಕೆಲಸ ಏನೆಲ್ಲ ಹೋಳಿಗೆ ಮಾಡೋದು, ಸ್ವಲ್ಪ ಕಲಿಬೇಕಷ್ಟೇ. ನೋಡಿ, ನಾನೀಗ ಹಂಚಿನ ಮೇಲೆ ಹಾಕ್ತೀನಿ. ನೋಡಿ, ಇಲ್ಲಿ ನಾನು ಹಂಚಿನ ಮೇಲೆ ಹಾಕಿದ್ದೀನಿ. ಇದು ಆಗ್ತಾಯಿದೆ. ಇಷ್ಟೊತ್ತು ಇನ್ನೊಂದು ಮಾಡ್ಕೊಳ್ಳೋಣ. ಒಂದು ಮಧ್ಯಮ ಊರಿನಲ್ಲಿ ಇದು ಬೇಯಿಸ್ಕೊಳ್ಳೋಣ. ಜಾಸ್ತಿ ಉರಿಟ್ರೆ ಸೀದೋಗ್ಬಿಡುತ್ತೆ. ನೋಡಿ ವೀಕ್ಷಕರೇ, ಇದಾಗಿದೆ. ಈಗ ಇದೊಂದು ಅರ್ಥ ತೆಗೆದು ಹಾಕೋಣ. ನೋಡಿ, ಎಣ್ಣೆ ಏನು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆ ಹಿಟ್ಟಿಗೆ ನಾವು ಎಣ್ಣೆ ಸೇರಿಸಿರ್ತೀವಿ. ಮತ್ತು ತೆಂಗಿನಕಾಯಿನಲ್ಲೂ ಎಣ್ಣೆ ಅಂಶ ಇರೋದ್ರಿಂದ ಈಗ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ. ಎರಡು ಕಡೆ ಬೇಯಿಸ್ಕೊಂಡ್ರೆ ನಮಗೆ ಕಾಯಿ ಹೋಳಿಗೆ ರೆಡಿ ಆಗುತ್ತೆ. ನೋಡಿ, ನೋಡಿ, ವೀಕ್ಷಕರೇ, ಈಗ ಈ ಕಾಯಿ ಹೋಳಿಗೆ ರೆಡಿ ಆಗ್ತಾ ಇದೆ. ತೋರಿಸ್ತೀನಿ ನಿಮಗೆ. ನಾನಿವತ್ತು ಕಾಯಿ ಹೋಳಿಗೆ ಮಾಡಿದ್ದೀನಿ. ಯಾವ ಥರ ಬಂತು ಅಂತ ನೋಡಿ ಹೇಳಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ಬಂತು ಅಂತ ಹೇಳಿ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ನೋಡಿ, ಯಾವ ಥರ ಬಂದಿದೆ ಕಾಯಿ ಹೋಳಿಗೆ ಅಂತ ಹೇಳಿ ನೋಡಿ, ವಿಡಿಯೋ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.